IAS ಅವರಂತೆ ಮೊದಲೇ ಇಲ್ಲ. ಯಾಕಂದ್ರೆ ತಮ್ಮ ಜನರು ಅದು ಅವರು ಜಾತಿ ರಾಜಕಾರಣ ಮಾಡೋದು, ಭ್ರಷ್ಟಾಚಾರದ ರಾಜಕಾರಣ ನಾವು ನೋಡಿದ್ದೀವಿ. ಅದನ್ನು ಇನ್ನೊಂದು ಸ್ವಲ್ಪ ದುಡ್ಡು ಸಿಕ್ಕಿದ್ರೆ ಆಯ್ಸಿ ಬರುತ್ತೆ ಅಂತ ಓಪನ್ ಆಗಿ ಮಾತಾಡೋಂಥ H ಡಿ ಕುಮಾರಸ್ವಾಮಿಗಳು ದಾಖಲೆಗಳಿದ್ದಾವೆಲ್ಲ. ಇಂಥವರು ನಮ್ಗೆ ಎಂಥ ಸರ್ಕಾರ ಕೊಡ್ತಾರೆ? ಅದಕ್ಕೆ ಇವತ್ತು ನಮ್ಮ ನ್ಯಾಯಾಲಯ ಹೈಕೋರ್ಟ್ ಇದ್ದು ರೊಚ್ಚಿಗೆತ್ತದ, ಈ ಸಗಣಿತನ ಅವ್ರು ಬಿಡುವಂಗಿಲ್ಲ ಅಂತ, ಬಿಡಬಾರದು ಅವ್ರನ್ನ, ಇವ್ರ ಶಿಕ್ಷೆ ಆಗಬೇಕು. ಈಗ ನೋಡ್ರಿ ಇವತ್ತು 8-9 ಜನ ಸಿಕ್ಕಿದ್ದಾರೆ ಇವತ್ತು. ಅದು ಹಿಂದೆ ಕಳೆದ ವಾರಗಳಲ್ಲಿ ಕಳೆದ ತಿಂಗಳಲ್ಲಿ ಹಂಗೆ ಸಿಗ್ತಾ ಇರ್ತಾರೆ. ಅವ್ರ ನಂತರ ಏನಾದರೂ ಡೆವಲಪ್ಮೆಂಟ್ ಗೊತ್ತಾಗೋದಿಲ್ಲ, ಪಾಪ ಲೋಕ ಆಗ್ತಾರೆ ಹೇಳ್ತಾರೆ. ಅವ್ರು ಶಿಕ್ಷೆ ಕೂಡ ಇದೇ ಇಲ್ಲಲ್ಲ, ತನಿಖೆ ಮಾಡ್ತಾರೆ, ₹100 ಕೊಡ್ತಾರೆ, ಅದು ಹಂಗೆ ದಿನ ತಿನ್ಕೋತ ಹೋಗ್ತದೆ. ನ್ಯಾಯಾಂಗ ಒಂದು ದೊಡ್ಡ ದೋಷ ಏನಪ್ಪ ಅಂದರೆ ಡೇಟ್ ಕೊಡ್ತಾವೆ, ತಾರೀಖ್ ಪೇ ತಾರೀಖ್ ಅಷ್ಟೊಂದು ಜನ ಮರ್ತಿರ್ತದೆ. ನಾವು ಅವರ ಜನನೂ ಮರ್ತು ಬಿಡ್ತೀವಿ. ಮತ್ತು ಎಲೆಕ್ಷನ್ ಸಂದರ್ಭದಲ್ಲಿ ನಮಗೆ ಸಾರಾಯಿ ದುಡ್ಡು ಯಾರು ಬಿಡ್ತಾರೋ ಜೈ ಜೈ ಜೈ, ಜಾತಿ ಮೇಲೆ ಜೈ, ಧರ್ಮದ ಮೇಲೆ ಜೈ, ದುಡ್ಡಿನ ಮೇಲೆ ಜೈ, ಸಾರಾಯಿ ಮೇಲೆ ಜೈ. ನಾವು ತಿಳ್ಕೊಬೇಕಾಗಿದೆ, ಇದನ್ನು ಬಿಡ್ಬೇಕಾಗಿದ್ರಿ. ಯಾವ ಬಿಡೋದು ನಾವು? ಈಗಿನ ನಮ್ಮ ಮನಸ್ಥಿತಿಗಳು ನೋಡಿದ್ರೆ ಇವತ್ತು ಬಿಡು ಸಾಧ್ಯವೇ ಇಲ್ಲ ಅಂತ. ಯಾಕಂದರೆ ಉದ್ಯೋಗ ಇಲ್ಲ ಅಂದ ತಕ್ಷಣ ಬಂದಷ್ಟು ಬರಲ್ಪ ನಮ್ಮ ಬದುಕು ನೋಡಿದ್ರೆ ಸಾಕಂತೇಳಿ ಗ್ಯಾರಂಟಿ ಮೇಲೆ ಡಿಪೆಂಡ್ ಆಗ್ತಾ ಇದ್ದೀವಿ. ಗ್ಯಾರಂಟಿ ಶಾಶ್ವತ ಪರಿಹಾರ ಅಲ್ಲ ಅಂತ ನಾವು ತಿಳ್ಕೊಬೇಕಾಗಿದೆ. ಅದು ಶಿಕ್ಷಣ ಇಲ್ಲ ನಮ್ಮಲ್ಲೇ, ಎಲ್ಲರೂ ಶಿಕ್ಷಣ ಸಿಗ್ತಾ ಇಲ್ಲ. ಶಿಕ್ಷಣ ಸಿಗಬೇಕು ಅಂತ ಯಾರೂ ಬೇಡ್ತಾನೂ ಇಲ್ಲ. ಎಲೆಕ್ಷನ್ ಬಂದಾಗ ಅದು ಯಾರೂ ಕೇಳೋದಿಲ್ಲ. ಕೇವಲ ಶಿಕ್ಷಣಕ್ಕೆ 2% ಅಷ್ಟೇ ಕೊಡ್ತೇವೆ. ನಾವು ಏನಾದರೂ ಪರಿವರ್ತನೆ ಮಾಡಿ ಶಿಕ್ಷಣ ಸೆಕ್ಷನ್ 1ರಿಂದ ಮಾತ್ರ, ಅದು ಪ್ರಾಮಾಣಿಕ ಶಿಕ್ಷಣ. ನೀವು ಕಾಫಿ ಮಾಡಿ ಪಾಸ್ ಆಗೋದಲ್ಲ ಶಿಕ್ಷಣ ಅಂದ್ರೆ. ಕಾಫಿ ಮಾಡಿ ನಾನು 95 ಮಾಡಿದ್ದೀನಿ, 80 ಮಾಡಿದ್ದೀನಿ, 100 ಔಟ್ ಆಫ್ ಔಟ್ ಮಾಡಿದ್ದೀನಿ, ನೋ ಯೂಸ್. ಯಾಕಂದರೆ ಕಾಫಿ ಅವಳಿ ನೋಡ್ತಾ ಇದ್ವಿ, ಅಲ್ಲಿ ಭ್ರಷ್ಟಾಚಾರ ತರೋಣ. ಖಾಸಗಿ ಶಾಲೆಗಳು ಕಲಿಯೋದು ಬೇರೆ, ಅವ್ರದ್ದು ಶಿಕ್ಷಣ ರೀತಿ ಬೇರೆ, ಪ್ರೈವೇಟ್ ಪಾಪ ಗೌರ್ಮೆಂಟ್ ಅಂಡರ್ದಾಗ ಕಲಿಯುವಂಥ ಮಕ್ಕಳ ಪರಿಸ್ಥಿತಿ ಬೇರೆ, ಸರಿಯಾಗಿ ಶಿಕ್ಷಕರು ಬರೋಂಗಿಲ್ಲ, ಮತ್ತೊಂದಿಲ್ಲ, ಮಗದೊಂದಿಲ್ಲ. ಇವೆಲ್ಲ ತನಗಳನ್ನು ನಾವು ನೋಡಿದಾಗ ಇವಕ್ಕೆಲ್ಲ ಕಾರಣಕರ್ತರು ಏನಪ್ಪ ಅಂದ್ರೆ ಶಿಕ್ಷಣ. ಆ ದಿಶೆಯಲ್ಲಿ ನಮ್ಮ ಸರ್ಕಾರಕ್ಕೆ ಇವತ್ತು ನಮ್ಮ ನ್ಯಾಯಾಗಿದ್ದು ಎಚ್ಚರಿಕೆ ಕೊಟ್ಟಿದ್ದು ಭಾಳ ಗಮನಿಸ್ಬೇಕಂತ ವಿಷಯದ. ನ್ಯಾಯಾಗಿದ್ದು ಇವತ್ತು ಡೈರೆಕ್ಷನ್ ಕೊಟ್ಟದ. ಅದ್ರ ಪ್ರಕಾರ ಸರ್ಕಾರ ಏನಾದರೂ KPSC ಬಂದ್ ಮಾಡ್ಬೋದಾ, ಹೈಕೋರ್ಟಿನ ಒಂದು ನಿರ್ದೇಶನಕ್ಕೆ ಗೌರವ ಕೊಡ್ಬೋದಾ, ನೋಡೋಣ ಏನಾಗ್ತದೆ ಅಂತ ಹೇಳ್ತಾರೆ. ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. S16 ನ್ಯೂಸ್ ಅರ್ಥಾತ್ ಸೀತಾರಾಮ್, ಇದು ಸತ್ಯದ ಕೈಗಳೇ ವಂದನೆಗಳು.